ಸಿದ್ದರಾಮಣ್ಣ ಅವರೇ, ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಸಮೃದ್ಧ ಅಭಿವೃದ್ಧಿಗೆ ಇವತ್ತು ಇಟ್ಟಿರ್ತಕ್ಕಂಥ ಈ ಒಂದು ಹಣವನ್ನ ಯಾವ ರೀತಿ ಇವತ್ತು ನೀವು ಲೂಟಿ ಮಾಡಿದ್ದೀರಿ. ನಿಮ್ಮನ್ನ ನೀವು ಇವತ್ತು ಸಮಾಜವಾದಿ ಅಂತ ಕರ್ಕತ್ತೀರಾ. ರಾಜ್ಯದ ಜನತೆ ಇವತ್ತು ನಿಮಗೊಂದು ಹೊಸ ಬಿರುದನ್ನ ಕೊಟ್ಟಿದ್ದಾರೆ. ನೀವು ಸಮಾಜವಾದಿ ಅಲ್ಲ, ಮಜಾವಾದಿ ಅನ್ನೋದು ಈ ರಾಜ್ಯದ ಜನತೆಯ ಉದ್ದಗಲಕ್ಕೂ ಮೂಲೆನಲ್ಲೂ ಹಳ್ಳಿಗಳಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ದಯಮಾಡಿ ಸಿದ್ದರಾಮಣ್ಣ ಅವರೇ, ನಿಮಗೇನಾದ್ರೂ ನೈತಿಕತೆ ಅಂತಕ್ಕಂಥದ್ದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಮನೆ ಹೋಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಆಗ್ರಹಿಸುವ ಮೂಲಕ. ಇನ್ನು ವಿಜಯೇಂದ್ರಣ್ಣ ಅವರು ಮಾತನಾಡ್ತಕ್ಕಂಥದ್ದಿದೆ. ಹಾಗಾಗಿ ಹೆಚ್ಚಾಗಿ ಇವತ್ತು ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಜೊತೆನಲ್ಲಿ ಹೆಜ್ಜೆ ಹಾಕಿದ್ದೀರಿ, ಇಷ್ಟು ಪ್ರೀತಿ ವಿಶ್ವಾಸ ಗೌರವ ಪಟ್ಟಿದ್ದೀರಿ. ಇವತ್ತು ತಂದೆಯವರು ಹೇಳ್ತಾ ಇದ್ರು ಬೆಳಗ್ಗೆ ವೇದಿಕೆಯಲ್ಲಿ, ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ 2006 ಮತ್ತು 2007ರಲ್ಲಿ ಮೊದಲನೇ ಬಾರಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಏನ್ ಸ್ಥಾಪನೆ ಆಯಿತು, ಅಂದು ಮಾನ್ಯ ಕುಮಾರಣ್ಣ ಅವರ 20 ತಿಂಗಳ ಆಡಳಿತ ಇವತ್ತಿಗೂ ಮನೆ ಮನೆ ಮಾತಾಗಿದೆ. ಅದಕ್ಕೆ ಕಾರಣ ಯಡಿಯೂರಪ್ಪಾಜಿ ಅವರ ಸಹಕಾರ ಅಂತಕ್ಕಂಥದ್ದು, ಅಂದಿನ ಶಾಸಕ ಮಿತ್ರರ ಒಂದು ಸಹಕಾರ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದವ್ರು ಹೇಳ್ಬೋದು, ವಿರೋಧ ಪಕ್ಷದವ್ರು ಸಾಕಷ್ಟು ಟೀಕೆಗಳು ಮಾಡಬಹುದು, ಅವರ ಕೆಲಸನೇ ಟೀಕೆ ಮಾಡ್ತಕ್ಕಂಥ. ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಅವರ ಸಮ್ಮತಿಯೊಂದಿಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದಾಗಿದ್ದೇವೆ. ಈ ಒಂದು ಸಂಬಂಧ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅತ್ಯಂತ ಗಟ್ಟಿಯಾಗಿ ಉಳಿತಕ್ಕಂಥ ಒಂದು ಸಂಬಂಧ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು.